ನನ್ನ ತಮ್ಮನಿಂದ ನನ್ನ ತಲೆಯ ಮೇಲೆ ಇಲ್ಲದ ಅಪವಾದ ಹೊರಿಸಿದೆ. ನನ್ನ ತಮ್ಮನ ಹೆಂಡತಿ ಕಾಮಿನಿಯನ್ನು ನನ್ನ ಮಗಳೆಂದು ತಿಳಿದುಕೊಂಡರು. ಆದರೆ ಅವಳು ಕೂಡ ನನ್ನ ಮೇಲೆ ಇನ್ನೊಂದು ಸಲ್ಲದ ಅಪವಾದ ಹೊರಿಸಿದಳು. ನನ್ನ ಸೊಸೆ ಇದನ್ನೆಲ್ಲ ಕಿವಿಯಾಗಿ ಕೇಳಿದ ನಾನು ಹೇಗೆ ಬದುಕಲಿ? ಹೇಳು ಸೀತಾ, ಹೇಗೆ ಬದುಕಲಿ? ಸ್ವಾಮಿ, ಹೀಗೆಲ್ಲ ದುಃಖ ಮಾಡ್ಕೊಳ್ಳಬೇಡಿ ಸ್ವಾಮಿ, ದುಃಖ ಮಾಡ್ಕೋಬೇಡಿ. ಮೊದಲೇ ನಿಮ್ಮ ಮೈಯಲ್ಲಿ ಹುಷಾರಿಲ್ಲ, ಮತ್ತಷ್ಟು ಮನಸ್ಸಿಗೆ ತಾಪ ಮಾಡಿಕೊಂಡು ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಹೇಗೆ ಬದುಕಿರ್ಲಿ ಸ್ವಾಮಿ? ಮೊದಲು ನೀವು ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸೀತಾ? ಹೇಗೆ ಸಮಾಧಾನ ಮಾಡಿಕೊಳ್ಳಿ? ಮಾಡದ ಅಪವಾದವನ್ನು ನನ್ನ ತಲೆಯ ಮೇಲೆ ಹೊತ್ತುಕೊಂಡು ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸೀತಾ? ಹೇಗೆ ಸಮಾಧಾನ ಮಾಡಿಕೊಳ್ಳಲಿ?
ದಾನವನ್ನು ನೀಡಿದಂತ ಎಲ್ಲ ಪುಣ್ಯಾತ್ಮರಿಗೆ ಧನ್ಯವಾದಗಳಪ್ಪ. ಹಾ ಸೀತಾ, ಇದೇ ಹಣದಲ್ಲಿ ಹೋಗಿ ಇಲ್ಲಾದ್ರೂ ಊಟ ತರುತ್ತೇನೆ. ನಡೆ ಸೀತಾ, ಊಟ ಮಾಡುವಂತೆ ಹೊಟ್ಟಿ ತುಂಬ